ಧ್ಯಾನಿಸುವೆ ನಿನ್ನಯ ಪಾಡು ಶಿಲುಬೆಯ ಮರಣ ಧ್ಯಾನಿಸಿ ಧ್ಯಾನಿಸಿ ನಿಂತಿರುವೆ ದೇವಾ ಧ್ಯಾನಿಸುವೆ ಗೆತ್ಸೆಮನೆಯೋಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನಮಗಾಗಿ ಗೆತ್ಸೆಮನೆಯೋಳು ರಕ್ತದ ಬೆವರನ್ನು ಸುರಿಸಿದೆ ದೇವಾ ನಮಗಾಗಿ ದೇವಾ ನಿನ್ನ ಪ್ರೀತಿ ಪ್ರೇಮ ದೇವಾ ನಿನ್ನ ಪ್ರೀತಿ ಪ್ರೇಮ ಪಡೆದ ನಾನು ಧನ್ಯಳು ದೇವಾ ಧ್ಯಾನಿಸುವೆ. ಪ್ರಾರಂಭ ಪ್ರಾರ್ಥನೆ. ಮನುಕುಲದ ರಕ್ಷಕರಾಗಿರುವ ಸ್ವಾಮಿ ಯೇಸುವೆ, ಸೇವೆಯೇ ಪರಮಧರ್ಮ ಎಂಬ ಸತ್ಯವನ್ನು ಪ್ರತಿಪಾದಿಸುವುದಕ್ಕಾಗಿ ನೀವು ಶಿಲುಬೆಯ ಹಾದಿಯನ್ನು ಕೈಗೊಂಡಿರಿ. 3 ವರ್ಷಗಳ ನಿಮ್ಮ ಬಹಿರಂಗ ಜೀವನದಲ್ಲಿ ಕುಂಟ ಕುರುಡರಿಗೆ, ಪಾಪಿಷ್ಟ ರೋಗಿಷ್ಠರಿಗೆ, ಅಸಹಾಯಕರಿಗೆ, ಬಳಲುವವರಿಗೆ ನಿಮ್ಮ ಸೇವಾಕರವನ್ನು ಚಾಚಿದಿರಿ. ಅದನ್ನೇ ನೀವು ಶಿಲುಬೆಯನ್ನು ಹೊತ್ತುಕೊಂಡು ಸಾಗುತ್ತಿರುವಾಗಲೂ, ಶಿಲುಬೆಯ ಮೇಲೆ ನೇತಾಡುತ್ತಿರುವಾಗಲೂ ಪ್ರತಿಪಾದಿಸಿದಿರಿ. ಸ್ವಾಮಿಯೇ, ಈ ಶಿಲುಬೆಯ ಹಾದಿಯಲ್ಲಿ ನಾವು ಸೇವಾ ಜೀವನದ ಅರ್ಥವನ್ನು ಕಂಡುಕೊಳ್ಳುವಂತೆ ನಮ್ಮ ಹೃದಯ ಮನಸ್ಸುಗಳನ್ನು ಬೆಳಗಿಸಿರಿ. ಸೇವಾ ಹಾದಿಯಲ್ಲಿ ನಡೆಯಲು ಕೃಪೆ ನೀಡಿರಿ. ಆಮೇನ್. ದೇವತಾಯೇ ದಯೆಯಿಂದ ಯೇಸು ಸ್ವಾಮಿ ಗಾಯಗಳ ತಾಕಿಸೆಮ್ಮ ಆತ್ಮಗೆ. ಮೊದಲನೆಯ ಸ್ಥಳ. ಇಗೋ ಈ ಮನುಷ್ಯ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸಾಯಲೆಂದು ಬಂದಂತಹ ಮನುಷ್ಯ ತನ್ನ ಸಾವಿನ ಪಯಣವನ್ನು ಆರಂಭಿಸುತ್ತಿದ್ದಾನೆ. ಇಗೋ ಈ ಮನುಷ್ಯ ಮಾನವನ ಬಾಳಿನ ನಿಜ ಮಾರ್ಗವನ್ನು ತೋರಿಸ ಹೊರಟಿದ್ದಾನೆ. ಇಗೋ ಈ ಮನುಷ್ಯ ಮುಕ್ತಿಯನ್ನು ಆಶಿಸುವವರಿಗೆ ಮಾರ್ಗದರ್ಶಿಯಾಗಿದ್ದಾನೆ. ಇಗೋ ಈ ಮನುಷ್ಯ ತನ್ನ ಮೌನತೆಯಲ್ಲಿಯೂ ಅಮರ ಸತ್ಯವನ್ನು ಘೋಷಿಸುತ್ತಿದ್ದಾನೆ. ಇಗೋ ಈ ಮನುಷ್ಯ ಬದುಕು ಸಾವುಗಳ ಅರ್ಥ ಏನೆಂದು ತಿಳಿಸ ಹೊರಟಿದ್ದಾನೆ. ಇಗೋ ಈ ಮನುಷ್ಯ ಸಾವಿನ ಮೂಲಕ ಲೋಕವನ್ನು ಜಯಿಸ ಹೊರಟಿದ್ದಾನೆ. ಹೌದು ಯೇಸುವೆ, ನೀವೇ ಆ ಮನುಷ್ಯ. ನಮಗಾಗಿ ಮನುಷ್ಯತ್ವನಾದ ನಿಮ್ಮನ್ನು ಅನುಸರಿಸಲು ನಮಗೆ ಕೃಪೆ ಮಾಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಂಭು ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮಗೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪ್ರೀತಿ ಪಕ್ಷ ಉಳ್ಳ ತಾಯಿ ಯೇಸುವನ್ನು ಹಿಂಬಾಲಿಸಿ ಕ್ರೂಜ್ ಹೊರ ಪಾಲಿಸಿ. ಎರಡನೆಯ ಸ್ಥಳ, ಯೇಸು ಶಿಲುಬೆಯನ್ನು ಹೊತ್ತು ನಿಲ್ಲುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸೃಷ್ಟಿಯ ಆರಂಭದಲ್ಲಿ ಸತ್ಯ ಅಸತ್ಯಗಳ, ದೈವಶಕ್ತಿ ಮತ್ತು ದುಷ್ಟಶಕ್ತಿಗಳ ನಡುವೆ ಆರಂಭವಾದ ಯುದ್ಧವನ್ನು ಕೊನೆಗಾಣಿಸಲು ಹೊರಟಿದ್ದಾನೆ ಯೇಸುಕ್ರಿಸ್ತ. ಕತ್ತಿ, ಚೂರಿ ಮುಂತಾದ ಅಸ್ತ್ರಗಳನ್ನು ಹೊಂದದೆ ಶಿಲುಬೆ ಎಂಬ ಅಸ್ತ್ರವನ್ನು ಧರಿಸಿಕೊಂಡು ಯುದ್ಧ ಸಾರಲಾಗಿದೆ. ವೈರಿಗಳಂತೂ ಚಾಟಿ ಈಟಿಗಳಿಂದ ಸನ್ನದ್ಧರಾಗಿದ್ದಾರೆ ಹಾಗೂ ಹಲವು ಸಂಖ್ಯೆಯಲ್ಲಿದ್ದಾರೆ. ಇವರಂತೂ ಏಕಾಂಗಿಯಾಗಿ ಕಣಕ್ಕಿಳಿದಿದ್ದಾರೆ. ಪಿಲಾತನು ಆರಂಭ ಸಂಕೇತ ತೋರಿಸಿದ ನಂತರ ಯುದ್ಧ ಭೂಮಿಯಾದ ಕಲ್ವಾರಿಗೆ ಪಯಣ ಆರಂಭವಾಯಿತು. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮಗೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಈಶನಾದ ಯೇಸು ಭಾರವನ್ನು ಈಕ್ಷಿಸುತ್ತ ದುಃಖಕ್ರಾಂತಳಾದಳು. ಮೂರನೆಯ ಸ್ಥಳ, ಯೇಸು ತಡವಿರಿಸಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಮನುಷ್ಯನನ್ನು ದುಷ್ಟ ಹಾಗೂ ಅಸತ್ಯದ ಬಂಧನದಿಂದ ವಿಮುಕ್ತಗೊಳಿಸುವ ಯೇಸುವಿನ ಉದ್ದೇಶವೇನೋ ತುಂಬ ಒಳ್ಳೆಯದಾಗಿತ್ತು. ಆದರೆ ಉದ್ದೇಶ ಸಾಧನೆಗಾಗಿ ಬಳಸಿದ ದಾರಿ ಮಾತ್ರ ಅತ್ಯಂತ ಕಷ್ಟಕರವಾಗಿತ್ತು. ಮೊದಲೇ ಬಳಲಿದ ನಿತ್ರಾಣ ದೇಹ,
ಮಾನಸಿಕ ಹಿಂಸೆ ಬೇರೆ. ಶರೀರದಿಂದ ಹರಿಯುವ ರಕ್ತದ ಕೋಡಿ. ಯೇಸು ನೆಲದ ಮೇಲೆ ಕುಸಿದು ಬೀಳುತ್ತಾರೆ. ಓ ಯೇಸುವೆ, ಕಷ್ಟ ಸಂಕಟಗಳ ಸಮಯದಲ್ಲಿ, ಸಾವು ನೋವುಗಳ ವೇಳೆಯಲ್ಲಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮಗೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶೋಕ ಕ್ಲೇಶ ಸಮಸ್ತವು ದೇವಾ ಮಾತೆ ಆತ್ಮವನ್ನು ಈಟಿಯಂತೆ ನಾಟಿತು. ನಾಲ್ಕನೆಯ ಸ್ಥಳ. ಯೇಸು ತನ್ನ ತಾಯಿಯನ್ನು ಕಾಣುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಎಂತಹ ಘೋರ ಪರಿಸ್ಥಿತಿಯಲ್ಲಿ ತಾಯಿ ಮಗನ ಭೇಟಿ. ತಾನು ಹೊತ್ತು ಹೆತ್ತು ಸಾಕಿ ಬೆಳೆಸಿದ ತನ್ನ ಮಗುವಿನ ಚಿಂದಿ ಚಿಂದಿಯಾಗಿರುವ ಆ ದೇಹ, ಮಗನ ಅಸಹಾಯಕ ಸ್ಥಿತಿಯನ್ನು ಕಂಡು ತಾಯಿಯ ಹೃದಯ ಅದೆಷ್ಟೋ ರೋದಿಸಿತು. ಆದರೂ ಮಗನ ಅಸಹಾಯಾತ್ರೆಯಲ್ಲಿ ಧೈರ್ಯ ತುಂಬಿಸಿ ಹುರಿದುಂಬಿಸಲು ಬಂದಿದ್ದಾಳೆ ಈ ಧೈರ್ಯವಂತೆ. ತಾಯಿ ಮರಿಯ, ನೀವು ಎಂದೆಂದೂ ನಮ್ಮ ತಾಯಾಗಿರಿ. ನಾವು ನಿಮ್ಮ ಯೋಗ್ಯ ಮಕ್ಕಳಾಗುವಂತೆ ಹರಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ದೇವಾ ಮಾತೆ ದುಃಖದಲ್ಲಿ ಧ್ಯಾನಿಸುತ್ತ ಶೋಕ ಐದನೆಯ ಸ್ಥಳ. ಸಿಮೋನ ಶಿಲುಬೆಯನ್ನು ಹೊರುತ್ತಾನೆ.
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಕಷ್ಟ ಕಾಲದಲ್ಲಿ ನೆರವಿಗೆ ಬರುವವನೇ ನೆಂಟ, ಅಳುವವನ ಕಣ್ಣೀರನ್ನು ಒರೆಸುವವನೇ ಆಪ್ತ, ಬಿದ್ದವನನ್ನು ಮೇಲೇಳಲು ಸಹಾಯ ಮಾಡುವವನೇ ಸ್ನೇಹಿತ, ನಿರುತ್ಸಾಹಿಯಲ್ಲಿ ಭರವಸೆ ತುಂಬುವವನೇ ಬಂಧು, ಅಜ್ಞಾನದ ಅಂಧಕಾರದಲ್ಲಿ ತೊಳಲುತ್ತಿರುವಾಗ ಜ್ಞಾನದೀಪವನ್ನು ಬೆಳಗುವವನೇ ಮಾರ್ಗದರ್ಶಿ, ಪರರಲ್ಲಿ ಒಂದಾಗಿ ಬೆರೆತು ಅವರ ಸುಖ ಸಂತೋಷದಲ್ಲಿ ಹೇಗೋ ಹಾಗೆಯೇ ದುಃಖ ದುಗುಡುಗಳಲ್ಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ, ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪ್ರೀತಿಯೆಂಬ ಅಗ್ನಿಯೋಳು ಪಾಪಿಯಾದ ಎನ್ನಾತ್ಮವು ಬೆಂದು ಶುದ್ಧವಾಗಲಿ. ಆರನೆಯ ಸ್ಥಳ, ವೆರೋನಿಕಾ ಯೇಸುವಿನ ಮುಖ ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಶಿಲುಬೆಯ ಹಾದಿಯಲ್ಲಿ ಇನ್ನೋರ್ವ ಸ್ತ್ರೀ ಅನುಕಂಪ, ಕರುಣೆ ಹಾಗೂ ದಯಾ ಸೇವೆ ಮಾಡಲು ಮುಂದೆ ಬಂದಿದ್ದಾಳೆ ವೆರೋನಿಕಾ. ದಯೆಯೇ ಧರ್ಮದ ಮೂಲ. ದಯೆಯಿಲ್ಲದ ಮನುಷ್ಯನು ಧರ್ಮಿಷ್ಠರಾಗಿರಲು ಸಾಧ್ಯವಿಲ್ಲ. ಹೃದಯದಲ್ಲಿರುವ ದಯೆ, ಕರುಣೆ, ಅನುಕಂಪಗಳು ಕೃತಿಯಲ್ಲಿ, ನಡೆಯಲ್ಲಿ, ಕಾರ್ಯಗಳಲ್ಲಿ ವ್ಯಕ್ತವಾಗಬೇಕು. ಅದೇ ಧರ್ಮಾಚರಣೆ, ಅದೇ ಪಾವನ ಕಾರ್ಯ, ಅದೇ ಕ್ರಿಸ್ತ ಸೇವೆ. ನಮ್ಮ ಬಾಳ ಹಾದಿಯಲ್ಲಿ ನಾವು ಅದೆಷ್ಟೋ ಬಳಲುತ್ತಿರುವ ಯೇಸುಗಳನ್ನು ಕಾಣುತ್ತೇವೆ. ಆದರೆ ವೆರೋನಿಕಾಳಂತೆ ನಾವೇಕೆ ಅವರ ಕಣ್ಣೀರನ್ನು ಒರೆಸಿ ಅವರ ಬಳಲಿಕೆಯನ್ನು ಅಳಿಸಬಾರದು? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ, ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪಾಪಕೂಪದಲ್ಲಿ ಬಿದ್ದ ಆತ್ಮ ರಕ್ಷೆಗಾಗಿ ಯೇಸು ಪಟ್ಟ ಪಾಡಿದು. ಏಳನೆಯ ಸ್ಥಳ, ಯೇಸು ಮತ್ತೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಮನಸ್ಸೇನೋ ಇದೆ, ಆದರೆ ಕಾಲುಗಳು ಸಂಪೂರ್ಣವಾಗಿ ಸೋತು ಹೋಗಿವೆ. ಮುಂದೆ ಅಡಿಯಿಡಲು ನಿರಾಕರಿಸುತ್ತಾ ಇದೆ. ಸ್ಥೈರ್ಯವೇನೋ ಇದೆ, ಆದರೆ ದೇಹವು ನಿತ್ರಾಣವಾಗಿ ಮುಂದೆ ಚಲಿಸಲು ನಿರಾಕರಿಸುತ್ತಾ ಇದೆ. ಯೇಸುವೇನೋ ಶಿಲುಬೆಯನ್ನು ಒಪ್ಪಿಕೊಂಡಿದ್ದಾರೆ, ಆದರೆ ಕೈಗಳು ಅದೇ ಶಿಲುಬೆಯನ್ನು ಅಪ್ಪಿಕೊಳ್ಳುವಷ್ಟು ಶಕ್ತಿಯನ್ನು ಹೊಂದಿರಲಿಲ್ಲ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರೀತಿ ಮೂರ್ತಿ ವ್ಯಕ್ತ ಮಾತೆ, ನಮ್ಮ ಸ್ವಂತ ಪಾಪಕ್ಕಾಗಿ ಪ್ರಲಪಿಸ ಮಾಡಿರಿ. ಎಂಟನೆಯ ಸ್ಥಳ, ಸ್ತ್ರೀಯರು ಯೇಸುವನ್ನು ಕಂಡು ಅಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಇಗೋ, ಈ ಮನುಷ್ಯ ತಾನು ಬವಣೆ ಪಡುತ್ತಿದ್ದರೂ ತನ್ನ ನೋವು ಮರೆತು ತಾನು ಅಘೋರ ದುಃಖ ದುಗುಡದಲ್ಲಿದ್ದರೂ ಇತರರಿಗೆ ಸಮಾಧಾನ ಹೇಳುತ್ತಿದ್ದಾನೆ. ತನ್ನ ಶರೀರದಲ್ಲಿನ ಎಲ್ಲ ಶಕ್ತಿಯು ಕುಂದಿ ಹೋಗಿದ್ದರೂ ಇತರರಲ್ಲಿ ಧೈರ್ಯ ತುಂಬುತ್ತಿದ್ದಾನೆ. ತಾನು ಸಾವಿನ ದವಡೆಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದರೂ ಇತರರಿಗೆ ಅಳಬೇಡ, ನಾನಿದ್ದೇನೆ ಎಂದು ಅಭಯ ಹಸ್ತ ನೀಡುತ್ತಾನೆ. ಓ ಯೇಸುವೆ, ಇತರರ ಕಷ್ಟ ಸಂಕಟಗಳಲ್ಲಿ ನಾವು ಸಹ ಭಾಗಿಗಳಾಗುವಂತೆ ನಮಗೆ ಶಕ್ತಿಯನ್ನು ನೀಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ.
ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಿಮ್ಮ ಪುತ್ರ ಯೇಸು ಪಟ್ಟ ಎಲ್ಲ ಬಾಧೆಯಲ್ಲಿ ನಾನು ಭಾಗಿಯಾಗ ಮಾಡಿರಿ. 9ನೆಯ ಸ್ಥಳ, ಯೇಸು 3ನೆಯ ಸಾರಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಿಜವಾಗಿಯೂ ಇದೊಂದು ಸಾಹಸ ಕತೆ. ಇಂತಹ ಸಾಹಸಿ ಹಿಂದೆ ಇರಲಿಲ್ಲ, ಮುಂದೆ ಇರಲಿಕ್ಕಿಲ್ಲ. ಸೋಲಿನ ಚಿತೆಯಲ್ಲಿ ಬೆಂದು ನಲುಗಿದ ದೇಹ 3ನೆಯ ಬಾರಿ ನೆಲದ ಮೇಲೆ ಉರುಳಿತು. ಆದರೂ ಮನುಷ್ಯನ ಮೇಲಿನ ತನ್ನ ಪ್ರೀತಿಗಾಗಿ ದೇಹದಲ್ಲಿರುವ ಕೊನೆಯ ತೊಟ್ಟು ರಕ್ತವನ್ನು ಸುರಿಸುವ ಹಂಬಲ, ಕೊನೆಯ ಬಿಂದು ಶಕ್ತಿಯನ್ನು ದಾನ ಮಾಡುವ ಅದಮ್ಯ ಇಚ್ಛೆ ಯೇಸುವಿಗೆ. ನೆಲದ ಮೇಲೆ ಬಿದ್ದ ದೇಹವು ಸಂಪೂರ್ಣವಾಗಿ ನಿರಾಕರಿಸುತ್ತಿದ್ದರೂ ಯೇಸು ಪುನಃ ಮೇಲೆದ್ದರು, ಎದ್ದು ಪಯಣ ಮುಂದುವರೆಸಿದರು. ಪ್ರೀತಿಮಯ ಸ್ವಾಮಿಯೇ, ನಮ್ಮ ಮೇಲಿನ ಪ್ರೀತಿಯು ನಿಮ್ಮನ್ನು ನಿಮ್ಮ ಶಾರೀರಿಕ ನಿತ್ರಾಣ ಸ್ಥಿತಿಯಲ್ಲಿಯೂ ಮುಂದಡಿ ಇಡಲು ಪ್ರೇರೇಪಿಸಿತು. ನಾವು ಕಷ್ಟ ದುಃಖಗಳ ನಡುವೆ ನಲುಗುತ್ತಿರುವಾಗಲೂ ನಿಮ್ಮ ಆದರ್ಶವನ್ನು ಅನುಸರಿಸಿ ಪರಸೇವೆ ಮಾಡುವಂತೆ ಪ್ರೇರೇಪಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಚಾಟಿಯೇಟು ಸೂಜಿ ಮುಳ್ಳು ದೇಹವೆಲ್ಲ ಗಾಯವಾಗಿ ಬಾಧೆಯಿಂದ ನೋದರು. 10ನೆಯ ಸ್ಥಳ, ಸೈನಿಕರು ಯೇಸುವಿನ ವಸ್ತ್ರವನ್ನು ಕಳಚುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ.
ಶಿಲುಬೆಯ ಯಾತ್ರೆಯು ಕೊನೆಗೊಂಡಿತು. ಯಜ್ಞದ ಬಲಿಯು ವಧಾಸ್ಥಾನವನ್ನು ತಲುಪಿತು. ಇನ್ನು ಯಜ್ಞಾರ್ಪಣೆಗೆ ಸಿದ್ಧತೆ ನಡೆಯುತ್ತಿದೆ. ಈವರೆಗೆ ಕೊಟ್ಟ ಹಿಂಸೆ ಸಾಲದೇನೋ ಎಂಬಂತೆ ಶತ್ರುಗಳು ಯೇಸುವಿನ ಅಂಗವಸ್ತ್ರಗಳನ್ನು ಸುಲಿಯುತ್ತಾರೆ. ಸ್ವಾರ್ಥ ದಾಹ ಇನ್ನೂ ಇಂಗಲಿಲ್ಲವೇನೋ? ಅವರು ಯೇಸುವಿನ ಒಂದೇ ಒಂದು ನಿಲುವಂಗಿಯನ್ನು ಕಸಿದುಕೊಂಡರು. ಎಲ್ಲವನ್ನೂ ದಾನ ಮಾಡಿದ ಯೇಸು ಪ್ರಾಪಂಚಿಕವಾಗಿ ತನ್ನಲ್ಲಿರುವ ಕೊನೆಯ ವಸ್ತುವಾಗಿರುವ ಅಂಗವಸ್ತ್ರವನ್ನೇ ದಾನ ಮಾಡುತ್ತಿದ್ದಾರೆ. ಸ್ವಾಮಿ ಯೇಸುವೆ, ನಮಗಾಗಿ ನಿಮ್ಮ ದೈವ ಪದವಿಯನ್ನು ತ್ಯಜಿಸಿದೆ, ಬಡತನವನ್ನು ಅಂಗೀಕರಿಸಿದೆ, ಬೇನೆ ಬವಣೆಗಳನ್ನು ಅನುಭವಿಸಿದೆ, ಕೊನೆಗೆ ನಿಮ್ಮ ಬಟ್ಟೆಯನ್ನೂ ದಾನ ಮಾಡಿದೆ. ವಸ್ತ್ರರಹಿತರಿಗೆ ವಸ್ತ್ರ, ಅನ್ನರಹಿತರಿಗೆ ಅನ್ನ, ವಸತಿರಹಿತರಿಗೆ ಆಶ್ರಯ ನೀಡುವಂತೆ ನಮ್ಮನ್ನು ಪ್ರೇರೇಪಿಸು ಯೇಸುವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ಯೇಸು ಸ್ವಾಮಿ ನಿಮಗೆ ವಂದನೆ ಸದಾ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಸಾವು ಏಮ ತೋರಿದಾಗ ನೀವು ಏಮ ಕಾಯಿರಮ್ಮ. ಪೂಜ್ಯ ಕನ್ಯಾ ಮಾತೆ. 13ನೆಯ ಸ್ಥಳ. ತಾಯಿಯ ಮಡಿಲಲ್ಲಿ ಶವವಾಗಿ ಮಲಗಿರುವ ಶಿಶು ಯೇಸುಕ್ರಿಸ್ತ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಮಡಿಲಲ್ಲಿ ಜೀವಂತ ಶಿಶು ಕುಣಿದು ಕುಪ್ಪಳಿಸುವಾಗ ತಾಯಿಯ ಆನಂದಕ್ಕೆ ಪಾರವಿರುವುದಿಲ್ಲ. ತದ್ವಿರುದ್ಧವಾಗಿ ಅದೇ ಮಡಿಲಲ್ಲಿ ಮಗನ ಪಾರ್ಥಿವ ಶರೀರ ಮಲಗಿರಲಿ. ತಾಯಿಯ ಕಣ್ಣೀರಿಗೆ ತಡೆಯಿರುವುದಿಲ್ಲ. ಆದರೂ ತನ್ನ ಮಗನ ಮೃತ ಶರೀರವನ್ನು ತಾಯಿ ಮರಿಯ ಮಮತೆಯಿಂದ ತಡವುತ್ತಾಳೆ. ಹಿಂಸೆ ಬಾಧೆಗಳಿಂದ ತನ್ನ ಮಗನ ಶರೀರವನ್ನು ಆಕೆ ಸಾಂತ್ವನಿಸುತ್ತಾಳೆ. ತಾಯಿ ಮರಿಯ, ನಮ್ಮನ್ನು ಪರಿಪಾಲಿಸು. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಮ್ಮ ದೇಹ ಧೂಳಾದಾಗ ದೈನ್ಯದಿಂದ ಆತ್ಮಕ್ಕೆ ಸ್ವರ್ಗ ಶೋಭೆಯ. 14ನೆಯ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಮಣ್ಣಿನಿಂದ ಬಂದ ದೇಹ ಮರಳಿ ಮಣ್ಣಿಗೆ ಸೇರುವುದು ಅನಿವಾರ್ಯ. ಮನುಷ್ಯ ತಾನು ಮಣ್ಣಾಗುವವನೆಂದು ತಿಳಿದಿದ್ದರೂ ಅವನು ಬಾಳು ಸರಿಪಡಿಸಲು ಯತ್ನಿಸದಿರುವುದು ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಅಲ್ಪಕಾಲದ ಬಾಳನ್ನು ಸರಿಯಾಗಿ ಯೋಗ್ಯವಾಗಿ ಜೀವಿಸಲು ಮನುಷ್ಯ ಪ್ರಯತ್ನ ಪಡೆದಿರುವುದಕ್ಕೆ ಅವನ ಸ್ವಾರ್ಥ ಮತ್ತು ಕುರುಡುತನವೇ ಕಾರಣವಾಗಿದೆ. ಸತ್ಯವನ್ನು ಸಾಯಿಸಲು ಪ್ರಯತ್ನ ಪಡುವ ಮನುಷ್ಯನೇ ಕೇಳು. ಸತ್ಯ, ಪ್ರೀತಿ, ಕ್ಷಮೆಯ ಮೂರ್ತಿ ಯೇಸುವನ್ನು ಸಾಯಿಸಲು ನೀನು ಪ್ರಯತ್ನಿಸಿದೆ. ಬಂದರ್ಥದಲ್ಲಿ ಅವರನ್ನು ಸಾಯಿಸಿದೆ. ಆದರೆ ಅಂತಿಮ ಜಯವು ಯಾರದಾಗಿದೆ? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ದೇವ ತಾಯಿ ಕಾಪಾಡೆ ನಿಮ್ಮ ಮಕ್ಕಳಾದ ನಮ್ಮ ಮುಕ್ತಿಗೆ ಸೇರಿಸಿ. ಮುಕ್ತಾಯ ಪ್ರಾರ್ಥನೆ. ಸ್ವಾಮಿಯೇ, ಆಪತ್ತಿಗಾದವನೇ ಆಪ್ತ, ನೆರವನಿಗೆ ಬಂದಾತನೇ ನೆರೆಮನೆಯವ, ಸಹಾಯ ಸಹಕಾರಗಳನ್ನು ನೀಡುವವನೇ ಆಪ್ತ ಎಂಬ ಸತ್ಯಾಂಶಗಳನ್ನು ಕಂಡುಕೊಂಡಿದ್ದೇವೆ. ನಮ್ಮ ನೆರೆಹೊರೆಯವರಿಗೆ ನಾವು ನಿಮ್ಮ ಆದರ್ಶದಂತೆ ಸಹಾಯ ಸಹಕಾರಗಳನ್ನು, ಪ್ರೀತಿ ಸೇವೆಗಳನ್ನು ನೀಡುವಂತೆ ಈ ನಮ್ಮನ್ನು ಆಶೀರ್ವದಿಸಿ ಹರಸಿರಿ. ಆಮೇನ್.
ಪೋಪ್ ಜಗದ್ಗುರುಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಕರ್ತರೇ, ನಮ್ಮ ಜಗದ್ಗುರುಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರಿಗೆ ಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಈ ಧರ್ಮಸಭೆಯನ್ನು ನಿಮ್ಮ ಹೆಜ್ಜೆಯನ್ನು ಇಡುತ್ತಾ ಬರುತ್ತಿರುವಾಗ ಅನೇಕ ಬಾಧೆಗಳು ಎದುರುಗೊಳ್ಳುತ್ತವೆ. ಆ ಬಾಧೆಗಳನ್ನು ಎದುರಿಸಿ ಮುನ್ನಡೆಯಲು ಬೇಕಾದ ಧೈರ್ಯವನ್ನು ನಮಗೆ ನೀಡಿರಿ. ನಿಮ್ಮ ಅನುಗ್ರಹದಿಂದ ಅವರು ನಿಮಗೆ ಪ್ರಿಯವಾದುದನ್ನೇ ಆಲೋಚಿಸಿ ಈಡೇರಿಸಲು ಪೋಪ್ ಜಗದ್ಗುರುಗಳ ಮೇಲೆ ನಿಮ್ಮ ದಯೆಯನ್ನು, ಪ್ರೀತಿಯನ್ನು ತೋರಿರಿ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. Parce Domino, parce popolo tuo, nenitena irascarisone, parce Domine, parce popolo tuo, nenitena irascarisone, parce Domine, parce popolo tuo, nenitena irascarisone. ಕೆಲವು ಸಮಯ ಮೌನದಲ್ಲಿದ್ದು ನಮ್ಮೆಲ್ಲ ಕೋರಿಕೆಗಳನ್ನು ದೇವರ ಪಾದಕ್ಕೆ ಸಮರ್ಪಿಸೋಣ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.